ನಿಮ್ಮೆಲ್ಲರ ಪ್ರಾಬ್ಲಮ್ ನಂಗೆ ಅರ್ಥ ಆಗುತ್ತೆ. ಕೆಲವು ಡಾಕ್ಟರ್ಸ್ ಸನ್ಸ್ಕ್ರೀನ್ ಹಾಕೊಳ್ಳಿ, ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಇನ್ನು ಕೆಲವು ಡಾಕ್ಟರ್ಸ್ ಸನ್ಸ್ಕ್ರೀನ್ ಹಾಕೋಬೇಡಿ, ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತಾರೆ. ಕೆಲವರು ಪ್ರೋಟೀನ್ ತುಂಬ ಇಂಪಾರ್ಟೆಂಟ್, ಸಪ್ಲಿಮೆಂಟ್ ಆದರೂ ತೊಗೊಳ್ಳಿ, ನಿಮಗೆ ಫುಡ್ಡಲ್ಲಿ ತೊಗೊಳೋದಕ್ಕೆ ಆಗಿಲ್ಲ ಅಂದರೆ. ಇನ್ನು ಕೆಲವು ಡಾಕ್ಟ್ರು ಪ್ರೋಟೀನ್ ಸಪ್ಲಿಮೆಂಟ್ಸ್ ಎಲ್ಲ ತೊಗೋಬೇಡಿ, ಅದರಿಂದ ನಿಮ್ಮ ಕಿಡ್ನಿ ಹಾಳಾಗುತ್ತೆ ಅಂತಾರೆ. ಹೀಗೆ ಎಷ್ಟೊಂದು ಎಕ್ಸಾಂಪಲ್ಸ್ ನಾನು ಕೊಡ್ಬೋದು. ಸಾಮಾನ್ಯ ಜನರಿಗೆ ಕನ್ಫ್ಯೂಸ್ ಆಗಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗೋದಿಲ್ಲ. ಫಸ್ಟ್ ಥಿಂಗ್ ಎಲ್ರಿಗೂ ಗೊತ್ತಿರಬೇಕು, ಎವ್ರಿಥಿಂಗ್ ಇಸ್ ಕೆಮಿಕಲ್. ಇವನ್ ನೀರು ಕೂಡ H2O ಅದು ಕೂಡ ಒಂದು ಕೆಮಿಕಲ್, ರೈಟ್? ಸೊ ನೀವು ಯಾವುದೇ ಒಂದು ಔಷಧಿ ತಗೊಳ್ತಾ ಇದ್ದೀರಾ, ಕ್ರೀಮ್ ಹಚ್ಕೊಳ್ತಾ ಇದ್ದೀರಾ, ಎಲ್ಲದರಲ್ಲೂ ಕೆಮಿಕಲ್ಸ್ ಇದ್ದೇ ಇರುತ್ತೆ. ನೀವು ಡಾಕ್ಟರ್ ಹೋಗಿ ಈ ಒಂದು ಮಾತ್ರೆನಲ್ಲೋ ಕ್ರೀಮ್ಸಲ್ಲೋ ಇಂಜೆಕ್ಷನಲ್ಲೋ ಯಾವುದು ಸೈಡ್ ಎಫೆಕ್ಟ್ ಇಲ್ಲ ತಾನೇ, ನನಗೇನು ತೊಂದರೆ ಆಗಲ್ಲ ತಾನೇ ಅನ್ನೋ ಒಂದು ಗ್ಯಾರಂಟಿ ಕೇಳೋದೇ ತಪ್ಪು. ಪ್ರತಿಯೊಂದರಲ್ಲೂ ಅದರದೇ ಆದ ಅಡ್ವರ್ಸ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಹಿಂಗೆ ಹೇಳ್ಬಿಟ್ರೆ ಹೇಗೆ ಮೇಡಮ್, ಎಲ್ಲ ಕೆಮಿಕಲ್ಸು ಸೈಡ್ ಎಫೆಕ್ಟ್ ಅಂದರೆ ನಾವು ಏನು ಮಾಡೋದು ಇವಾಗ ಅಂತ ಯೋಚನೆ ಮಾಡ್ತಿದ್ರೆ, ನೋಡಿ 3 ಥರ ಜನರು ಇರ್ತಾರೆ, ಅಂದರೆ 3 ಕ್ಯಾಟಗರಿ. ಮೊದಲನೇವರು, ಏನೇ ಒಂದು ಕಾಯಿಲೆ ಬಂದ್ರೂ ನನ್ನ ದೇಹನೇ ಅದನ್ನ ಸರಿಪಡಿಸ್ಕೊಳ್ಳೋ ಒಂದು ಶಕ್ತಿ ನಮಗಿದೆ ಅನ್ನೋದ್ರ ಮೇಲೆ ಬಹಳ ನಂಬಿಕೆ ಇಟ್ಟಿರೋ ಒಂದು ಕ್ಯಾಟಗರಿ ಅವರು. ಅವರು ಯಾವುದೇ ರೀತಿ ಕೆಮಿಕಲ್ಸ್ ಯೂಸ್ ಮಾಡೋದಿಲ್ಲ. ಯಾವ ಕ್ರೀಮ್ ಇರ್ಬೋದು, ಸೋಪ್ ಇರ್ಬೋದು, ಹೇರ್ ಡೈ ಇರ್ಬೋದು, ಹೊರಗಿಂದ ತಗೊಳ್ಳೋ ಸಪ್ಲಿಮೆಂಟ್ ಇರ್ಬೋದು, ಅದು ಯಾವುದೂ ಯೂಸ್ ಮಾಡೋದಿಲ್ಲ. ದೇ ಆರ್ ವೆರಿ ಕ್ಲಿಯರ್. ಏನೇ ಪ್ರಾಬ್ಲಮ್ ಬಂದರೂ ನನ್ನ ಅಡುಗೆ ಮನೇಲಿ ಏನಿದೆ ಆ ಪದಾರ್ಥದಿಂದ ನಾನು ಹುಷಾರಾಗ್ತೀನಿ, ಇಲ್ಲ ನಾನು ಅದಕ್ಕೆ ಬೇಕಾದಷ್ಟು ಟೈಮ್ ಕೊಡ್ತೀನಿ, ಅದಾಗಿ ಅದು ಹೀಲ್ ಆಗುತ್ತೆ ಅನ್ನೋ ನಂಬಿಕೆ ಇರೋರು. 2ನೇ ಕ್ಯಾಟಗರಿಯವರು, ಅವರಿಗೆ ಹೊರಗೆ ಹೋದರೆ ನಾನು ಟ್ಯಾನ್ ಆಗಬಾರ್ದು, ನನಗೆ ಪಿಗ್ಮೆಂಟೇಷನ್ ಕಲೆಗಳು ಬರಬಾರ್ದು, ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಅಂತ ಮಾಡ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಸನ್ಸ್ಕ್ರೀನಲ್ಲಿ ಏನೇನು ಕೆಮಿಕಲ್ಸ್ ಇರುತ್ತೆ ಅಂತ. ಇನ್ನು ಕೂದಲು ಬಿಳಿಯಾಗಿದೆ, ನಂಗೆ ಅದು ಇಷ್ಟ ಆಗ್ತಿಲ್ಲಪ್ಪ ಅಂತ ಅವರ ಇಚ್ಛೆಯಿಂದನೇ ಅವರು ಹೇರ್ ಡೈ ಕೂಡ ಮಾಡ್ತಿರ್ತಾರೆ. ಆ್ಯಂಡ್ ಮನೆಯಲ್ಲಿ ನನಗೆ ಟೈಮ್ ಇಲ್ಲ, ಅಡುಗೆ ಎಲ್ಲ ಮಾಡಿಕೊಂಡು ದಿವಸದ ಒಂದು ಪ್ರೋಟೀನ್ ರಿಕ್ವೈರ್ಮೆಂಟ್ ನನಗೆ ಸಿಗೋದಿಲ್ಲ, ನಾನು ಹೊರಗಿಂದ ಸಪ್ಲಿಮೆಂಟ್ ತೊಗೊಳ್ತೀನಿ ಅಂತ ಭಾಳ ಕ್ಲಿಯರ್ ಆಗಿ ಅವ್ರಿಗೆ ಏನು ಬೇಕು ಬೇಡ ಅನ್ನೋದನ್ನ ಒಂದು ತಕ್ಕಡಿಗೆ ಹಾಕಿ ಅವ್ರಿಗೆ ಏನು ಹೆಚ್ಚು ಬೆನಿಫಿಟ್ ಇರುತ್ತೆ ಅದನ್ನು ಯೋಚನೆ ಮಾಡಿ ಯೂಸ್ ಮಾಡೋರು ಇರ್ತಾರೆ. ಇನ್ನು 3ನೇ ಕ್ಯಾಟಗರಿ, ಪಾಪ ಇವರೇ ನೋಡಿ ಹೆಚ್ಚಿಗೆ ಸಫರ್ ಆಗೋದು ಆ್ಯಂಡ್ ಹೆಚ್ಚಿಗೆ ಮೆಂಟಲಿ ಫಿಸಿಕಲಿ ಅವ್ರ ಹೆಲ್ತ್ ಎಫೆಕ್ಟ್ ಆಗೋದು. ಬಿಕಾಸ್ ಇವರು ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ. ಅವರಿಗೆ ಬಿಳಿ ಕೂದಲನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಕ್ಕೂ ಆಗೋದಿಲ್ಲ, ಹಾಗಂತ ಹೇರ್ ಡೈ ಮಾಡೋದಿಕ್ಕೂ ಭಯ ಇರುತ್ತೆ. ಸೊ 3ನೇ ಕ್ಯಾಟಗರಿಯವರು ಕೂತ್ಕೊಂಡು ನೀಟಾಗಿ ಯೋಚನೆ ಮಾಡಿ ಒಂದು ಕ್ಲಾರಿಟಿ ತಗೊಳ್ಳಿ, ನಿಮಗೆ ಏನು ಬೇಕು ಜೀವನದಲ್ಲಿ. ಬಿಕಾಸ್ ಇಲ್ಲಿ ಯಾವುದು ಕೂಡ ಹೈಡ್ ಮಾಡ್ತಾ ಇಲ್ಲ, ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಪ್ರತಿಯೊಂದು ವಸ್ತು ನೀವು ಉಪಯೋಗಿಸೋದು ಕೆಮಿಕಲ್ ಇರುತ್ತೆ, ಅದರದೇ ಆದ ಎಫೆಕ್ಟು ಇರುತ್ತೆ, ಸೈಡ್ ಎಫೆಕ್ಟ್ ಕೂಡ ಇರುತ್ತೆ. ಈಗ ಎಕ್ಸಾಂಪಲ್ ನಾನು ಹೇಳೋದು, ನಿಮಗೆ ಬಿಳಿ ಕೂದಲು ಬಂದಿದೆ ಒಂದು 25 ವರ್ಷಕ್ಕೆ, ನೀವು ಓಕೆ ಇದ್ದೀರಾ, ಆ ಬಿಳಿ ಕೂದಲು ಜೊತೆ ನಿಮಗೆ ಇರೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ನೀವು ಯಾವುದೇ ರೀತಿ ಹೇರ್ ಡೈ ಹಾಕ್ಕೊಳ್ಬೇಡಿ. ಬಟ್ ನಿಮಗೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಅಂದರೆ ನಿಮಗಿರೋ ಸೊಲ್ಯೂಷನ್ಗೆ ಹೋದರೆ ನೀವು ಎಗೇನ್ ಅಲ್ಲಿ ಕೆಮಿಕಲ್ಸ್ ಇದ್ದೇ ಇರುತ್ತೆ. ಸೊ ಈ ಕ್ಲಾರಿಟಿ ಇರೋದು ತುಂಬಾ ಮುಖ್ಯ. ಇದಿಲ್ಲ ಅಂದಾಗ ಇಲ್ವಾ ನೀವು ಮೆಂಟಲಿ ಮೆಸ್ಅಪ್ ಆಗುತ್ತೆ, ನಿಮ್ಮ ಮೆಂಟಲ್ ಹೆಲ್ತ್ ಹಾಳಾಗುತ್ತೆ. ಬಿಕಾಸ್ ನಿಮ್ಮ ಸೆಲ್ಫ್ ಹೀಲಿಂಗ್ ಬಗ್ಗೆನೂ ನಿಮಗೆ ಕಾನ್ಫಿಡೆನ್ಸ್ ಇರೋದಿಲ್ಲ. ಹಾಗಂತ ನೀವು ಹೇಗಿದ್ದೀರಾ ಹಾಗೆ ಆಕ್ಸೆಪ್ಟ್ ಮಾಡೋದಕ್ಕೂ ನೀವು ರೆಡಿ ಇರೋದಿಲ್ಲ. ಕೆಮಿಕಲ್ ಯೂಸ್ ಮಾಡಿದ್ರೆ ಅಥವಾ ಔಷಧಿಗಳು ಯೂಸ್ ಮಾಡಿದ್ರೆ ಆಗೋ ಸೈಡ್ ಎಫೆಕ್ಟ್ ಬಗ್ಗೆನೂ ನಿಮಗೆ ಟೆನ್ಷನ್ ಇರುತ್ತೆ. ಸೊ ಈ ವಿಡಿಯೋ ಮಾಡಿರೋ ಮುಖ್ಯ ಉದ್ದೇಶ ಏನಂದರೆ, ನೀವು ಆಲ್ಕೋಹಾಲ್ ಕುಡೀರಿ, ಸ್ಮೋಕಿಂಗ್ ಮಾಡ್ತಾ ಇರಿ, ಅಥವಾ ನೀವು ಯಾವುದೇ ಒಂದು ಜಂಕ್ ಫುಡ್ ತಿಂತಾ ಇದ್ದೀರಾ, ಇದೆಲ್ಲದೂ ಕೂಡ ನೀವು ಮಾಡ್ಕೊಂಡಿರೋ ಒಂದು ಆಯ್ಕೆ. ಆಸ್ ಇಫ್ ನಿಮಗೆ ಗೊತ್ತಿಲ್ವಾ ಆಲ್ಕೋಹಾಲ್ ಕುಡಿದ್ರೆ ತೊಂದರೆ ಆಗುತ್ತೆ ಅಂತ, ಅಥವಾ ನೀವು ಜಂಕ್ ಫುಡ್ ತಿಂತಾ ಇದ್ದೀರಾ ಅಂದರೆ ನಿಮಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿರುತ್ತೆ. ನಿಮ್ಮ ಒಂದು ಇಚ್ಛೆಯಿಂದ ನೀವು ಅದನ್ನ ಮಾಡ್ತೀರಾ. ಹಾಗೆ ಯಾರೂ ಕೂಡ ನಿಮಗೆ ಫೋರ್ಸ್ ಮಾಡೋದಿಲ್ಲ, ಅಯ್ಯೋ ನಿನ್ನ ಕೂದಲು ಬಿಳಿಯಾಗೋಗಿದೆ, ನಿಂಗೆ ಇಷ್ಟ ಇಲ್ಲ ಅಂದ್ರೂ ನೀವು ಹೇರ್ ಡೈ ಮಾಡಲೇಬೇಕು ಅಂತ. ಅವರವರ ನಂಬಿಕೆ, ಅವರವರ ವಿಚಾರ, ಇದೆಲ್ಲದನ್ನು ರೆಸ್ಪೆಕ್ಟ್ ಮಾಡೋಣ. ಬಟ್ ಬೇರೆಯವರು ನಾವು ಯೋಚನೆ ಮಾಡಿರೋ ರೀತಿಯಲ್ಲೇ ಬದುಕಬೇಕು ಅನ್ನೋ ಒಂದು ಧೋರಣೆ ಬೇಡ ಅಲ್ವಾ? ಸೊ ಇನ್ನಷ್ಟು ಹೆಲ್ತಿ ವೀಡಿಯೋಸ್ಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.